ಐಟಂ ಯಾವುದೇ ಇರಲಿ ಟ್ರೈ ಮಾಡಿ ಆಚಿ ಚಿಕನ್ ಮಸಾಲಾ. ಅವಧೂತ ಪರಂಪರೆಯ ಪ್ರಸಿದ್ಧ ದೈವ ಶ್ರೀ ಗುರು ತಿಪ್ಪೇರುದ್ರಸ್ವಾಮಿ ಜಾತ್ರೆಯು 8 ದಿನಗಳ ಕಾಲ ಅದ್ಧೂರಿಯಾಗಿ ನಡೆಯಲಿದ್ದು ಮಾರ್ಚ್ 6ರಂದು ವೈಭವದ ರಥೋತ್ಸವ ನಡೆಯುತ್ತೆ. ರಥೋತ್ಸವದ ಅಂಗವಾಗಿ ಇಂದಿನಿಂದ ತಯಾರಿ ಆರಂಭವಾಗಿದೆ. ಗಂಗಾ ಪೂಜೆ, ಕಳಶ ಸ್ಥಾಪನೆ, ನಂದಿ ಧ್ವಜ ಪೂಜೆ, ಕಂಕಣ ಧಾರಣೆ, ರುದ್ರಾಭಿಷೇಕ ಮತ್ತು ಸಹಸ್ರ ಬಿಲ್ವಾರ್ಚನೆ, ಶುಕ್ರವಾರ ರಥೋತ್ಸವ, ಕಳಶಾರಾಧನೆ ಮತ್ತು ಎಲೆ ಪೂಜೆ, ಕೊಬ್ಬರಿ ಕರ್ಪೂರ ಅಗ್ನಿಕುಂಡ ಮತ್ತು ಬಂಡಿ ಉತ್ಸವ ನಡೆಯುತ್ತೆ. ನಾಯಕನಹಟ್ಟಿ ಪಟ್ಟಣದ 2 ದೇವಾಲಯಗಳಲ್ಲಿ ವಿಶೇಷ ಪೂಜೆಯನ್ನು ಕೈಗೊಂಡು ರೈತರು ಬೆಳೆದ ಹೊಸ ಹುರುಳಿ ಧಾನ್ಯವನ್ನು ದೇವರಿಗೆ ಅರ್ಪಿಸುತ್ತಾರೆ. ಜೊತೆಗೆ ದೇವಾಲಯದಲ್ಲಿ ಬುಡಕಟ್ಟು ಸಂಸ್ಕೃತಿಯ ಪ್ರತೀಕವಾದ ದೇವರೆತ್ತುಗಳ ಸಗಣಿ ಕುರುಳಿನಿಂದ ಹುರುಳಿ ಧಾನ್ಯವನ್ನು ಬೇಯಿಸಲಾಗುತ್ತೆ. ಇದೇ ಸುಟ್ಟ ಕುರುಳಿನ ಭಸ್ಮವನ್ನು ಹೊರಮಠದಲ್ಲಿ ವಿಭೂತಿಯಾಗಿ ಬಳಸ್ತಾರೆ. ಬೇಯಿಸಿದ ಹುರುಳಿ ಗುಗ್ಗರಿಯನ್ನು ಸಂಜೆ ದೇವಾಲಯಕ್ಕೆ ಬರುವ ಎಲ್ಲಾ ಭಕ್ತರಿಗೆ ಪ್ರಸಾದವಾಗಿ ಹಂಚಲಾಗುತ್ತೆ. ಆ ಮೂಲಕ ಸುಗ್ಗಿಯ ಹಬ್ಬವಾಗಿ ಬಿಂಬಿತವಾಗುವ ಗುಗ್ಗರಿ ಹಬ್ಬವು ಬುಡಕಟ್ಟು ಜನರ ಆಹಾರ ಪದ್ಧತಿಯಲ್ಲಿ ಸಮಾನತೆಯನ್ನ ತರೋದಾಗಿದೆ. ದೇವಸ್ಥಾನ ಆವರಣದಲ್ಲಿ ರಥದ ಗಾಲಿ ಪೂಜೆಯನ್ನ ಸಂಪ್ರದಾಯದಂತೆ ನೆರವೇರಿಸಲಾಗಿದೆ. ಒಳಮಠದಲ್ಲಿ ಗುಗ್ಗರಿ ಹಬ್ಬದ ನಿಮಿತ್ತ ಬೇಯಿಸಿದ ಗುಗ್ಗರಿ ಹಾಗೂ ಪೂಜಾ ಸಾಮಗ್ರಿಗಳನ್ನು ದೇವಾಲಯದಿಂದ ಧಾರ್ಮಿಕ ವಾದ್ಯಗಳ ಮೂಲಕ ತೇರಿನವರೆಗೂ ಮೆರವಣಿಗೆಯಲ್ಲಿ ಕರೆತರಲಾಯಿತು. ನಂತರ ಬೃಹತ್ ರಥದ 5 ಗಾಲಿಗಳಿಗೆ ಸಂಪ್ರದಾಯದಂತೆ ಗೌಡಗ ಗ್ರಾಮದ ಆಚಾರ್ ವಂಶಸ್ಥರು ರಥದ ಗಾಲಿ ಪೂಜೆಯನ್ನ ಶಾಸ್ತ್ರೋಕ್ತವಾಗಿ ನಡೆಸಿಕೊಟ್ರು. ನಂತರ ರಥಕ್ಕೆ ಕಲಶ ಸ್ಥಾಪನೆ, ರಥದ ಅಲಂಕಾರಕ್ಕೆ ಚಾಲನೆ ನೀಡಲಾಗಿದೆ. ಶ್ರೀ ಗುರು ತಿಪ್ಪೇರುದ್ರಸ್ವಾಮಿ ನಮಃ. ಶ್ರೀ ಗಂಗಾಧರಪ್ಪ ಕಾರ್ಯನಿರ್ವಹಣಾಧಿಕಾರಿಗಳು, ಶ್ರೀ ಗುರು ತಿಪ್ಪೇರುದ್ರಸ್ವಾಮಿ ದೇವಸ್ಥಾನ. ಅದು ನಾನು ಇವತ್ತು ಹೇಳ್ಕೊಳ್ಳೋದೇನೆಂದರೆ, ಪ್ರತಿ ವರ್ಷದ ಸಂಪ್ರದಾಯದಂತೆ ನಮ್ಮ ಚಳ್ಳಕೆರೆ ತಾಲೂಕು ಬುಡಕಟ್ಟು ಸಮುದಾಯದ ಸಂಪ್ರದಾಯ ಗುಗ್ಗುರಿ ಹಬ್ಬ. ಈ ಗುಗ್ಗುರಿ ಹಬ್ಬ ಸಂಪ್ರದಾಯದಂತೆ ಗುಗ್ಗುರಿ ಹಬ್ಬ ಸಂಪ್ರದಾಯ ಯಾಕೆ ಮಾಡಿದ್ದಾರೆ ಅಂದರೆ, ಈ ಬೇಸಿಗೆ ಸ್ಟಾರ್ಟ್ ಆಗ್ತದೆ. ನಮ್ಮ ಹುರುಳಿಕಾಳು ಬೇಯಿಸೋದ್ರಿಂದ ಹುರುಳಿಕಾಳು ಉಷ್ಣ ಇನ್ನು ರಥೋತ್ಸವದ ಅಂಗವಾಗಿ ನಿನ್ನೆಯಿಂದ ತಯಾರಿ ಆರಂಭವಾಗಿದೆ. ಅವಧೂತ ಪರಂಪರೆಯ ಪ್ರಸಿದ್ಧ ದೈವ ಶ್ರೀ ಗುರು ತಿಪ್ಪೇರುದ್ರಸ್ವಾಮಿ ಜಾತ್ರೆ 8 ದಿನಗಳ ಕಾಲ ಅದ್ಧೂರಿಯಾಗಿ ನಡೆಯುತ್ತೆ. ಮಾರ್ಚ್ 6ರಂದು ವೈಭವದ ರಥೋತ್ಸವ ನಡೆಯುತ್ತೆ. ಹೀಗಾಗಿ ನಿನ್ನೆಯಿಂದ ಈ ಒಂದು ಅದ್ಧೂರಿ ಕಾರ್ಯಕ್ರಮಕ್ಕೆ ಚಾಲನೆ ಸಿಕ್ಕಿದೆ. ರಥೋತ್ಸವದ ಅಂಗವಾಗಿ ನಿನ್ನೆಯಿಂದ ತಯಾರಿ ಆರಂಭವಾಗಿದೆ.